ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ. ಇದು ಯಾರಿಗೂ ಇಲ್ಲಿ ಅಷ್ಟಾಗಿ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ಯಾರೆಲ್ಲ PCOS ಆಮೇಲೆ ಇನ್ಫರ್ಟಿಲಿಟಿ ಇಶ್ಯೂಸ್ ಇದೆ ಅವ್ರಿಗೆಲ್ಲರಿಗೂ ಇದು ತುಂಬ ಉಪಯುಕ್ತವಾದ ಮಾಹಿತಿಯಾಗಿದೆ. ಕನ್ಸೀವ್ ಆಗಬೇಕು ಅಂತ ಅಂದ್ಕೊಂಡಿರೋರ್ಗು ಹಿಡಿದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲ ನಾವು PCOS ಇಂದ ಬಳಲ್ತಿದ್ದೀವಿ ಅಂತ ಅಂದರೆ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಎಲ್ಲದನ್ನು ಕೂಡ ಒಳಗಡೆ ಗರ್ಭಕೋಶದಲ್ಲಿರುವಂಥ ಕೊಳೆನೆಲ್ಲ ಹೊರಗಡೆಗೆ ಹಾಕೋಕ್ಕೆ ಈ ಮಲವೆಂಬು ಅನ್ನೋದು ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನು ಹೇಗೆ ಮಾಡಿ ಕುಡಿಯೋದು, ಇದು ನಾನೇ ಲಿಟ್ರಲಿ ಯೂಸ್ ಮಾಡಿರೋದ್ರಿಂದ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇರೋದು. ನನಗೆ ನಾವು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಯಾವುದೇ ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ನಮಗೆ ಸಿಗಲಿಲ್ಲ. ಇದನ್ನು ಹೆಬ್ಬೇವು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ತಮಿಳ್ನಾಡು ಕಡೆಗೆ ಇದು ತುಂಬಾ ಫೇಮಸ್ಸು. ಆ ಕಡೆ ಎಲ್ಲ ತುಂಬ ವರ್ಷಗಳಾಗಿ ತುಂಬ ದಿನಗಳಾಗಿ ಅವ್ರಿಗೆ ಮಕ್ಕಳಾಗಿಲ್ಲ ಅಂದರೆ ಫಸ್ಟ್ ಇದನ್ನೇ ಟ್ರೈ ಮಾಡ್ತಾರೆ. ಇದರಿಂದ ಹೊಟ್ಟೆ ನೋವು ಕೂಡ ತುಂಬ ಹೊಟ್ಟೆ ನೋವು ಬರ್ತಾಯಿದ್ರೆ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಗರ್ಭಕೋಶದಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಏನಾದರೂ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಅದನ್ನು ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ. ಆ ಥರದ್ದು ಗಲೀಜನ್ನೆಲ್ಲನೂ ಕೂಡ ಇದು ಹೊರಗೆ ತೆಗೆಯುತ್ತೆ. ಇದನ್ನು ಪೀರಿಯಡ್ಸ್ ಆಗಿ ಮೊದಲು 3 ದಿನ ತೊಗೋಬೇಕು ಅಂತ ಹೇಳ್ತಾರೆ. ಫಸ್ಟ್ನೇ ದಿನ ನಾನು ತೊಗೊಂಡಿದ್ದು 7, ಅದು 2ನೇ ದಿನ 5, 3ನೇ ದಿನ 3 ತೊಗೊಂಡಿದ್ದು. ನಾನು ಲಾಸ್ಟ್ ಮಂತ್ ಕೂಡ ತೊಗೊಂಡಿದ್ದೆ. ನನಗೆ ನಾನು PCOS ಇಂದ ಬಳಲ್ತಾ ಇದ್ದಿದ್ದು. ಬ್ಲೀಡೇ ಆಗ್ತಾ ಇರಲಿಲ್ಲ ನನಗೆ. ಲಾಸ್ಟ್ ಮಂತ್ ಇದನ್ನು ತೊಗೊಂಡು ಆದಮೇಲೆ ನನಗೆ ಸ್ವಲ್ಪ ಕ್ಲಿಯರ್ ಆಯಿತು. ಈ ಮಂತ್ ಕೂಡ ನಾನು ಇದನ್ನು ಟ್ರೈ ಮಾಡಿದೆ. ಸೊ ಈ ಮಂತ್ ಫುಲ್ಲು ನನಗೆ ನೀಟಾಗಿ ಕ್ಲೀನ್ ಆಗ್ತಾ ಬಂತು. ನಾನೇ ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇದನ್ನು ತೊಗೊಳುವಾಗ ಇದು ತುಂಬಾ ಕಹಿ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ ಮಜ್ಜಿಗೆಯಲ್ಲಿ ತೊಗೊಬೋದು ಅಥವಾ ಕುದಿಸ್ಬಿಟ್ಟು ತೊಗೋಬೋದು ಅಂತ. ನಾನು ಅದು ಕೂಡ ಟ್ರೈ ಮಾಡಿದೆ. ಮಜ್ಜಿಗೆಯಲ್ಲಿ ನನ್ನ ಕೈಯಲ್ಲಿ ತೊಗೊಳಕ್ಕೆ ಆಗಲಿಲ್ಲ. ಅಷ್ಟು ಕಹಿ ಅಂದರೆ ವಾಮಿಟ್ ಬರೋ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಉಂಡೆ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಸೊ ಇದು ಉಂಡೆ ಮಾಡ್ಕೊಂಬಿಟ್ಟು ನೀವು ಕೂಡ ಉಂಡೆ ಮಾಡಿಕೊಂಡು ಮಾತ್ರೆ ನುಂಗ್ತೀವಲ್ಲ ಆ ಥರ ತೊಗೊಂಡ್ರೆ ಈಸಿ ಆಗುತ್ತೆ. ಇದನ್ನು ಒಂದು 2 ಮಂತ್ಸ್ ತೊಗೊಂಡ್ರೆ ಸಾಕು ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ಬರು 3 ಮಂತ್ಸು ಸಾಕು. ಮತ್ತು ಏನಾದರೂ ಅವ್ರಿಗೆ ಪ್ರೆಗ್ನೆಂಟ್ ಆಗಲಿಲ್ಲ ಅಂತ ಅಂದರೆ ಸೊ ಮತ್ತೆ ಒಂದು 6 ಮಂತ್ 1 ಇಯರ್ ಬಿಟ್ಬಿಟ್ಟು ಮತ್ತೆ 1 ಮಂತ್ 2 ಮಂತ್ ತೊಗೊಂಡ್ರೆ ಅಷ್ಟರಲ್ಲಿ ಒಂದು ಸರಿ ತೊಗೊಂಡಿರೋರಿಗೆ ಎಲ್ಲರಿಗೂ ಕೂಡ ಮಕ್ಕಳು ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಅದಾಗಿಲ್ಲ ಅಂತಂದರೆ 2 ಮಂತ್ಸಿಗೆ ಹಾಗೇ ಆಗುತ್ತೆ ಅಂತ ಹೇಳ್ತಾರೆ. ಈ ಮಗು ಆಗೋದು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ನಡೆದಿದೆ. ನನ್ನ ನಾದಿನಿಗೆ ಅವ್ರ ಮಗು ಆಗಬೇಕು ಅಂತ ಟ್ರೈ ಮಾಡಿದಾಗ ಅವ್ರು 1 ಮಂತ್ ಇದನ್ನು ತೊಗೊಂಡು ನೆಕ್ಸ್ಟ್ ಮಂತ್ ಪೀರಿಯಡೇ ಆಗಿಲ್ಲ, ಕನ್ಸೀವ್ ಆಗಿ ಕನ್ಫರ್ಮ್ ಆಗಿತ್ತು. ಸೊ ಇದು 100% ವರ್ಕ್ ಆಗೇ ಆಗುತ್ತೆ. ಮನೆಮದ್ದು. ನಾವು ಹೋಗ್ಬಿಟ್ಟು ಈ ಟ್ಯಾಬ್ಲೆಟ್ ತೊಗೊತಾರೆ, ಎಷ್ಟು ಲಕ್ಷ ಖರ್ಚು ಮಾಡ್ತಾರೆ. ಇದು ಒಂದು ಮುಂಚೆಯಿಂದ ಬಂದಿರೋ ಟ್ರೆಡಿಷ್ನಲ್ ಮೆಥಡ್ನ ಯಾಕೆ ನಾವು ಒಂದ್ಸರಿ ಟ್ರೈ ಮಾಡಿ ನೋಡಬಾರ್ದು? ಇದರಿಂದ ಏನೇ ಸೈಡ್ ಎಫೆಕ್ಟ್ ಇಲ್ಲ. ಸೊ ನಾನು ಇದನ್ನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಏನೂ ಆಗದೆ ಇದ್ಮೇಲೆ ನಿಮಗೆ ನಾನು ಇದನ್ನು ರಿವ್ಯೂ ಕೊಡ್ತಾ ಇರೋದು. ಸೊ ಆನ್ಲೈನಲ್ಲಿ ಕೂಡ ನಿಮಗೆ ಈ ಪೌಡ್ರ್ ಸಿಗುತ್ತೆ. ನಾವು ಕೂಡ ಆನ್ಲೈನಲ್ಲೇ ಮಾಡಿದ್ದು. ಸೊ ನಿಮಗೇನಾದರೂ ಆನ್ಲೈನ್ ಲಿಂಕ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಕಮೆಂಟಲ್ಲಿ. ಮತ್ತು ನೀವು ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಕಮೆಂಟಲ್ಲಿ ಹೇಳಿದ್ರೆ ಬೇರೆಯವರಿಗೆ ಯೂಸ್ ಆಗುತ್ತೆ. ಸೊ ನನಗೆ ಗೊತ್ತಿರೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಕೂಡ ತುಂಬ ಚೆಕ್ ಮಾಡಿದೆ. ನಮ್ಮ ಕನ್ನಡದಲ್ಲಿ ಈ ಥರ ಯಾವುದೂ ಮಲವೆಂಬು ಬಗ್ಗೆ ಅಥವಾ ಹೆಬ್ಬೇವು ಬಗ್ಗೆ ಈ ಪೀರಿಯಡ್ಸ್ ವಿಷಯವಾಗಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಇದನ್ನು ಏನು ತಿನ್ನಬಾರ್ದು. ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ತೊಗೊಂಡು 1 ಅವರ್ ಏನು ತಿಂದೇನೆ
ನೀವು ತೊಗೊಂಡು 1 ಅವರ್ ಬಿಟ್ಟರೆ ಚೆನ್ನಾಗಿ ನೀರು ಕುಡೀರಿ. ಎಲ್ಲ ಯೂರಿನಲ್ಲಿ ಎಲ್ಲ ಗಲೀಜು ಕೂಡನು ಹೊರಗಡೆಗೆ ಬರೋಕ್ಕೆ ಈಸಿ ಆಗುತ್ತೆ. ಇದನ್ನು ಪೀರಿಯಡ್ ಆದಾಗ ಮಾತ್ರ ತೊಗೊಬೇಕು. ಸೊ ಆವಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಕೂಡ ಇವತ್ತು ಬೆಳಗ್ಗೆ ತೊಗೊಂಡಿರೋದಕ್ಕೋಸ್ಕರ ನಿಮಗೆ ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಹೇಳಿ. ಸೊ ಅದು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. Thanks. Thank you all.